ವನ್ಯಜೀವಿಗಳ ಜೊತೆಗೆ ರೀಲ್ಸ್ ಮಾಡುವಂತಹ ಶೋಕ್ ಇದೆಯಲ್ಲ, ಅದು ಸ್ವಲ್ಪ ಅಲ್ಲಲ್ಲಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪ್ರೊಫೆಷನಲ್ ಆಗಿ ಅಥವಾ ಹೈಪ್ ಕ್ರಿಯೇಟ್ ಮಾಡೋಂಗೆ ಅಥವಾ ಏನೋ ಒಂಥರ ಮಾಫಿಯಾ ತರ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಗೆ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆ ಥರದ್ದು ಎಲ್ಲ ಕಂಟೆಂಟು ಮುಗ್ದೋಯ್ತು. ಈಗ ವನ್ಯಜೀವಿ ವಲಯಗಳಿಗೆ ಈಗ ಇವೆಲ್ಲ ಈ ರೀಲ್ಸ್ ಶೋಕಿಗಳೆಲ್ಲ ಬರ್ತಾ ಇದೆ. ಇದು ಈಗಾಗಲೇ ಶುರು ಆಗಿತ್ತು. ಅದರದ್ದು ಒಂದಿಷ್ಟು ಹಿಂಟ್ಸ್ಗಳು ಕಾಣ್ತಾ ಇತ್ತು. ಅದು ಬೈಕಲ್ಲಿರ್ಬೋದು ಅಥವಾ ಕಾರಲ್ಲಿರ್ಬೋದು, ಈ ಥರದ ಒಂದು ಪ್ರಕ್ರಿಯೆ ನಡೀತಾನೆ ಇತ್ತು. ಆದರೆ ಅರಣ್ಯ ಇಲಾಖೆಯವರು ಅದನ್ನು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ವಿಫಲ ಆದರು. ಅದು ಶುರುವಿನಲ್ಲೇ ಅದನ್ನ ಚಿವುಟಬೇಕಿತ್ತು. ಅದು ಈಗ ಮರವಾಗಿ ಬೆಳೀತಾ ಇದೆ. ಇನ್ನು ಹೆಮ್ಮರವಾಗಿ ಬೆಳೆಯೋದಕ್ಕಿಂತ ಮುಂಚೆ ಹಿರಿಯ ಅಧಿಕಾರಿಗಳೇನಿದಾರಲ್ಲ ಅವರೆಲ್ಲ ಒಂದಿಷ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನೋಡಿ, ಈಗ ಲೇಟೆಸ್ಟ್ ಘಟನೆ ತೆಗೆದುಕೊಳ್ಳೋದಾದ್ರೆ, ಈಗ ಭದ್ರಾವತಿ ಒಬ್ಬ ಯುವಕ ಲಕ್ವಳ್ಳಿ ರೇಂಜ್ ಅಲ್ಲಿ ಹೋಗಿ ಒಂದು ಆನೆ ಜೊತೆಗೆ ಒಂದು ವಿಡಿಯೋ ಮಾಡಿದ್ದಾರೆ. ಅದು ವೈಲ್ಡ್ ಲೈಫಿಗೆ ಬರುತ್ತೆ ಅಂತ ಹೇಳಿ ನನಗೆ ತಡರಾತ್ರಿವರೆಗೆ ನಮ್ಮ ಸ್ನೇಹಿತರು ಅರಣ್ಯ ಅಧಿಕಾರಿಗಳ ಜೊತೆಗೆ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು. ಅದು ಇಲ್ಲಿ ಬರುತ್ತೋ ಅಲ್ಲಿ ಬರುತ್ತೋ ಅನ್ನುವಂಥ ಗೊಂದಲದಲ್ಲೇ ಅರ್ಧ ದಿನ ಕಳೆದ್ಬಿಟ್ರು. ಒಂದು ವಿಡಿಯೋ ಬಂದಾಗ ಅಥವಾ ಒಂದು ಘಟನೆ ಈ ಥರ ನಡೆದಾಗ ತಕ್ಷಣಕ್ಕೆ ಒಂದು ಏನಾದರೂ ಒಂದು ಕ್ರಮ ಜರುಗಿಸೋದು ಅಥವಾ ಅವ್ರ ಹತ್ರ ಒಂದು ಕ್ಷಮಾಪಣೆ ವಿಡಿಯೋವನ್ನ ಮಾಡಿ ಬಿಟ್ಟು ಮಾಧ್ಯಮಗಳಲ್ಲಿ ಅದು ಪ್ರಕಟವಾಗಿ ವ್ಯತಿರಿಕ್ತವಾಗಿ, ಅಂದ್ರೆ ಇದು ಅರಣ್ಯಾಧಿಕಾರಿಗಳು ಮಾಡಿಲ್ಲ, ಈ ತರ ಒಂದಿಷ್ಟು ವಿಡಿಯೋಗಳು ಹೊರ ಬಂದಾಗಲೂ ಕೂಡ ಗಮನ ಹರಿಸಿಲ್ಲ. ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಯಾವ್ದಾರು ಇದ್ರೆ ನಮ್ಮಲ್ಲಿ ಭದ್ರಾದಲ್ಲಿ ಪದೇ ಪದೇ ಈ ತರದ ಘಟನೆಗಳಾಗ್ತವೆ ಅಂತ ಹೇಳ್ಬಿಟ್ಟು ಯಾವುದೋ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ಕ್ರಮ ಆಗ್ಬಿಟ್ರೆ ಎಷ್ಟು ಚೆನ್ನಾಗಿರ್ತದೆ. ಮಿನಿಸ್ಟರ್ ಇರೋ ತನಕ ಮಿನಿಸ್ಟರ್ ಆಫೀಸಿಗೆ ಹೋಗ್ತಿತ್ತು, ಕೆಲವೊಂದು ಕ್ರಮ ಆಗ್ತಿತ್ತು. 3 ವರ್ಷದಲ್ಲಿ ತುಂಬಾ ತಗೊಳ್ತಿದ್ರು, ಕೆಲವೊಂದು ಹೊರ ಬರ್ತಿತ್ತು, ಕೆಲವೊಂದು ಕ್ಷಮಾಪಣೆನೂ ಬರ್ತಿತ್ತು, ಇದಾಗ್ತಿತ್ತು. ಕೆಲವು ಅಧಿಕಾರಿಗಳು ಕೆಲವು ಮಾಡ್ತಿರ್ಲಿಲ್ಲ. ನಮ್ಮ ರೈನ್ಲ್ಯಾಂಡ್ ಶುರು ಆದಾಗಿಂದ ಈ ತನಕ ನಮ್ಮಲ್ಲಿ ಒಂದು ಹೆಚ್ಚುಗಳು ಒಂದು ಹತ್ರ ಹ್ಯಾಬಿಚುವಲ್ ಅಫೆಂಡರ್ಸ್ ಒಂದು ಲಿಸ್ಟೇ ಇದೆ. ಅದು ಈ ಬೈಕರ್ಸ್ ಅದರಲ್ಲೂ ಕೂಡ ನಮ್ಮ ಅದರಲ್ಲೂ ವೈಲ್ಡ್ ಲೈಫ್ ಕುದುರೆಮುಖ ಡಿವಿಷನ್ ಇರ್ಬೋದು, ಸಕಲೇಶ್ಪುರ ಭಾಗದಲ್ಲಿರ್ಬೋದು, ಅಥವಾ ಈ ಭಾಗದಲ್ಲೆಲ್ಲ ಪದೇ ಪದೇ ಹತ್ರ ವಿಡಿಯೋ ವ್ಲಾಗ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಮಾಡೋವಂಥದ್ದು, ಅಥವಾ ಬೇರೆ ಬೇರೆ ವ್ಲಾಗರ್ಸ್ಗಳನ್ನ ಕರೆಸಿ ಅವ್ರ ಮೂಲಕ ಅವ್ರದ್ದು ಯಾವುದೋ ಒಂದಿಷ್ಟು ವೆಹಿಕಲ್ಗಳನ್ನ ಆಫ್ ರೋಡಿಂಗ್ ವೆಹಿಕಲ್ಗಳನ್ನ ತಂದು ಬಿಡುವಂಥದ್ದು, ಮಜಾ ಮಾಡುವಂಥದ್ದು, ಇಂಥದ್ದೆಲ್ಲ ಬಹಳ ದೊಡ್ಡ ಪರಂಪರೆ ಇದೆ. ಬಟ್ ಎಲ್ಲೂ ಕೂಡ ನಾವು ಹೇಳಿದಾಗೆಲ್ಲ ಇಲಾಖೆಯವರು ಯಾವುದೋ ಪ್ರತಿಷ್ಠಿತ ರಾಜಕಾರಣಿಯ ಇನ್ಫ್ಲುಯೆನ್ಸ್ ಇರುತ್ತೆ, ಅವ್ರು ಇರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟಿರ್ತಾರೆ. ಒಂದು ದಂಡ ಕಟ್ಟಿಸಿ ಏನೊಂದು 2,000 1,500 ಕಟ್ಸಿಬಿಟ್ಟಿರ್ತಾರೆ. ಹಂಗಾಗಿ ಇದು ಹೆಮ್ಮರವಾಗಿ ಹೋಗ್ತಾ ಇದೆ. ಗುರುವಾರ ಮಧ್ಯಾಹ್ನ ಈ ವಿಡಿಯೋ ವೈರಲ್ ಆಗುತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ, ನ್ಯೂಸ್ ಪೋರ್ಟಲ್ಗಳಲ್ಲಿ, ವೆಬ್ಸೈಟ್ಗಳಲ್ಲಿ, ಎಲ್ಲ ಕಡೆ ಕೆಲವು ಸ್ಟೇಟಸ್ಗಳಲ್ಲಿ, ನಮ್ಮ ತರಹ ಯಾವುದೋ ಎನ್ವಿರಾನ್ಮೆಂಟ್ ಪೇಜ್ಗಳಲ್ಲಿ ಈ ಥರ ಎಲ್ಲ ಕಡೆ ವೈರಲ್ ಆಯಿತು. ಮೇಲ್ನೋಟಕ್ಕೆ ಯಾರೋ ಒಬ್ಬನು ಇಂಟೆನ್ಷನ್ಲಿ ಆ ಆನೆಯ ಹತ್ತಿರಕ್ಕೆ ಹೋಗಿ ಓಪನ್ ಜೀಪಲ್ಲಿ, ಒಳ್ಳೆ ಸಿಪಾಯಿ ಚಿತ್ರದ ಇರೋ ರವಿಚಂದ್ರನ್ ಥರ ಒಳ್ಳೆ ಜೀಪಲ್ಲಿ ಹೋಗಿ ಅಲ್ಲೆಲ್ಲ ಆನೆ ಜೊತೆಗೆ, ಆನೆಯ ಮುಖಾಮುಖಿ ಆನೆ ಅದು ಕೆರಳ್ತಾ ಇದೆ, ಮತ್ತೆ ಹೀಗೆ ಒಂದು ರೋಡ್ಗೆ ಬಂದು ಆನೆ ಎದುರುಗಡೆ ತಂದು ಗಾಡಿನ ಬಿಡ್ತಿರುವಂತಹ ಒಂದು ವಿಡಿಯೋ ಇದು ವೈರಲ್ ಆಯಿತು. ಸಾಕಷ್ಟು ಸುದ್ದಿಗಳಲ್ಲೂ ಬಂತು. ಸಂಜೆ ಅಷ್ಟೊತ್ತಿಗೆ ನಾನು ಭದ್ರಲ್ಲಿ ನಮ್ಮಲ್ಲಿ ಪ್ರಾಜೆಕ್ಟ್ ಟೈಗರ್ನ ಡೈರೆಕ್ಟರ್ ಆಗಿರುವಂಥ IFS ಆಫೀಸರ್ ಪುಲ್ಕಿತ್ ಮೀನಾ ಅವರಿಗೆ ನಾನು ಕರೆ ಮಾಡಿದಾಗ ಅವರು ಹೇಳಿದ್ರು, ಇಲ್ಲ ಇದು ನಮ್ಮಲ್ಲಿ ವೈಲ್ಡ್ ಲೈಫಲ್ಲಿ ಆಗಿರೋ ಚಾನ್ಸಸ್ ಕಡಿಮೆ ಇದೆ, ನಾವು ಚೆಕ್ ಮಾಡ್ತಿದ್ದೀವಿ. ಮತ್ತು ಅಷ್ಟರಾಗಲೇ ಸಂಜೆ ಅವ್ರನ್ನ ಟ್ರೇಸ್ ಮಾಡಿ ಆತನನ್ನ ಕರ್ಕೊಂಡು ಬಂದಿದ್ರು. ನಮಗೆ ಒಂದಿಷ್ಟು ಅದು ಇದು ಮಾಹಿತಿ ಮಾಡಿದಾಗ ನನಗೆ ಈಗ ಪರ್ಸ್ನಲ್ ಆಗಿ ಯಾವುದೋ ವ್ಯಕ್ತಿಯ ಬಗ್ಗೆ ನನಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆತನ ಹಿನ್ನೆಲೆ ಏನು, ಅವ್ರು ಯಾರು ಏನು ಅಂತೇಳಿ ಅದು ನಮಗೆ ಬೇಡ. ಯಾಕಂದ್ರೆ ಪ್ರತಿದಿನ ಹೊಸ ಹೊಸ ಮುಖಗಳು ಹೊಸ ಹೊಸ ಕಾನೂನು ಉಲ್ಲಂಘನೆಯಲ್ಲಿ ಮತ್ತೆ ಈ ತರದ ಅಪರಾಧಗಳಲ್ಲಿ ತೊಡ್ಕೊಳ್ತಾ ಇರೋದ್ರಿಂದ ಯಾವುದೋ ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಂಡು ಹೋಗೋಕೆ ನಾನು ಆ ಥರ ಜರ್ನಲಿಸ್ಟ್ ಅಲ್ಲ. ಬಟ್ ಸಮಗ್ರವಾಗಿ ನಾವು ನೋಡೋದಾದ್ರೆ ಈಗ ಆತ ಬಂದು ಆತನ ಕರ್ಕೊಬಂದು ಎಲ್ಲಿ ಮಾಡಿದಿ ಅಂತ ಕೇಳಿದ್ದಾರೆ. ಅದು ವೈಲ್ಡ್ ಲೈಫ್ ಅಲ್ಲ ಅಂತ ಮೊದಲು ಬದಲಾಗಿದೆ. ಆಮೇಲೆ ಅದು NR ಪುರಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು NR ಪುರಕ್ಕೆ ರೆಫರ್ ಮಾಡಿದ್ದಾರೆ. NR ಪುರದಲ್ಲಿ ಅದನ್ನು ವಿಚಾರಣೆ ಮಾಡಿಬಿಟ್ಟು ಅದನ್ನ ಮಾಡಿದಾಗ ಮತ್ತೆ ವೈಲ್ಡ್ ಲೈಫ್ ರೇಂಜಲ್ಲೇ ಬರುತ್ತೆ ಅಂತ ಆಯ್ತು. ಒಟ್ಟಿನಲ್ಲಿ ಅವನಿಗೆ ಈಗ ಒಂದು ದಂಡ ಮಾಡ್ತಾರೆ. ನಮ್ಮ ಕೆಳಗಡೆ ಏನಂದ್ರೆ ಆ ಥರದೊಂದು ಕ್ಷಮಾಪಣೆ, ಆ ಥರ ತಪ್ಪಿನ ಅರಿವಾಗಬೇಕು. ಅಲ್ಲಿ ನಮ್ಮಲ್ಲಿ ಎಡುತ್ತಿದ್ದಾರೆ. ಯಾಕೆ
ಈಗಂದ್ರೆ ದಂಡ ಬೇಕಾದ್ರೆ ಹೆಂಗ್ ಬೇಕಾದ್ರೂ ಕಟ್ಸ್ಕೊಬಹುದು, ಆದ್ರೆ ಆ ಕ್ಷಮಾಪಣೆ ವಿಡಿಯೋ ಯಾಕೆ ಮಾಡೋದಿಲ್ಲ ನೀವು? ಈಗ ನನಗೆ ಯಾವ್ದಾದ್ರು, ಈಗ ನಾವು ಓದೆಲ್ಲ ನಾವು ಜರ್ನಲಿಸಂ ಪರ್ಪಸ್ಗೆ ಹೋಗಿರ್ತೀವಿ, ಹಂಗಂತ ಹೇಳ್ಬಿಟ್ಟು ನಮ್ಮನ್ನು ಕ್ವಶನ್ ಮಾಡಬಾರ್ದು ಅಂತ ಇರೋದಿಲ್ಲ. ಕೆಲವೊಂದ್ಸರಿ ಮಾಡಿದ್ದಾರೆ. ನನಗೆ ಪರ್ಸ್ನಲಿ ನಾನು ಒಂದಿಷ್ಟು ಮರಗಳು ಹೋಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ಕಾಡು ನೋಡೋಣ ಅಂತ ದೊಡ್ಡಮಟ್ಟಿ ಅಂತೇಳಿ ಶಿವಮೊಗ್ಗದಲ್ಲೇ ಅಲ್ಲಿ ಹೋದಾಗ DRF ಅವರು ನನಗೆ ಹೇಳ್ತಾರೆ, ಸರ್ ನಮ್ಮ ಅನುಮತಿ ಇಲ್ದಂಗೆ ನೀವು ಆ ಕಾಡಿಗೆ ಹೋಗಿಲ್ಲ, ನಾನು ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ ಅಂತ. ಅದ್ಯಾರೋ ಇನ್ಯಾರೋ ಕುಖ್ಯಾತ ಪತ್ರಕರ್ತ ಅವ್ರ ಹೆಸರು ಹೇಳ್ಕೊಂಬಿಟ್ಟು ಅವ್ರಿಗೆ ಯಾರಿಗೋ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಅಂತ. ಆಮೇಲೆ ನಾನು ಒಂದು ಸ್ಟೋರಿನೇ ಬರೆದಿದ್ದೆ, ನಾನು ಇಂಗ್ಲೀಷಲ್ಲಿ ಸ್ಟೋರಿ ಬರೆದು ಅದು ಆಮೇಲೆ ಅದು ಅರಣ್ಯ ಇಲಾಖೆ ಮೇಲ್ಗಡೆ ನೋಡಿದ್ರಂತೆ ಗೊತ್ತಲ್ಲ, ಎಷ್ಟೋ ಸ್ಟೋರಿಗಳು ನಮ್ಮ ಹೀಗೆ ಮಣ್ಣಾಗಿದ್ದಾವೆ, ಅದೇನೂ ಆಗಲಿಲ್ಲ ಕಡೆಗೆ. ಈಗ ನನಗೆ ಆನ್ಸರ್ ಮಾಡೋದಕ್ಕೆ ನಾನು ಯಾವ ಪರ್ಪಸ್ಸಿಗೆ ಹೋಗಿದ್ದೇನೆ ಅಂತ ಇರುತ್ತೆ. ಈಗ ನೋಡಿ, ಈಗ ನಮ್ಮ ರೈನ್ಲ್ಯಾಂಡ್ ಶುರುವಾಗಿ ಅಂದರೆ ಎಫೆಕ್ಟಿವ್ ಆಗಿ ನಮ್ಮಲ್ಲಿ ನಿಮ್ಮ ಸಹಕಾರದಿಂದ ಶುರುವಾಗಿ ಈಗಾಗಲೇ ಒಂದು 3 ವರ್ಷ ಆಯ್ತು. ಅದು ಕೂಡ ಟ್ರಸ್ಟ್ ಕೂಡ ಆಗಿದೆ. ಬಟ್ ಅದೇನು ಬೇರೆಯವ್ರ ಥರ NGO ಟ್ರಸ್ಟ್ ಥರ ಅಲ್ಲ, ಇನ್ನು ಜರ್ನಲಿಸಮ್ ಅಪ್ರೋಚ್ ಇದೆ ಅಷ್ಟೇ. ಈ ಥರದ ನಾವು ವಿಷಯಗಳನ್ನ ಸಾಕಷ್ಟು ಹೇಳ್ತಾ ಬರ್ತಿದ್ದೀವಿ. ಅಥವಾ ನಾನು ಖುದ್ದಾಗಿ ನನ್ನ ಹಣವನ್ನ ಸಾಕಷ್ಟು ವಿನಿಯೋಗ ಮಾಡಿದ್ವಿ ನಾವು ಟ್ರಾವೆಲ್ ಮಾಡೋದಕ್ಕೆ. ನಮಗೆ ಎಲ್ಲಿಂದನೂ ಬರೋದಿಲ್ಲ. ನಮಗಿರುವಂತ ಕಳಕಳಿಗೆ ನಾವು ಎಲ್ಲ ಕಡೆ ಹೋಗ್ಬಿಟ್ಟು ನಾವೇ ಖುದ್ದಾಗಿ, ನೋಡಿ ಸರ್ ಈ ತರ ಹಿಂಗ್ ಮಾಡ್ತಿದ್ದಾನೆ, ಈ ತರ ಹಿಂಗೆ ಯಾರೋ ಮಾಡ್ತಿದ್ದಾಳೆ, ಇವಳಿಗೆ ಗೊತ್ತಿಲ್ಲ, ಹೀಗೆ ನೋಡಿ ಇವಳು ಕರೆಸಿ ಒಂದು ಕ್ಷಮಾಪಣೆ ವಿಡಿಯೋ ಮಾಡಿಸ್ಬಿಟ್ಟು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲೇ ಹಾಕಿಸಿ, ಆಗ ಅವರಿಗೆ ಸ್ವಲ್ಪ ಅಂದ್ರೆ ಅವರ ಫಾಲೋವರ್ಸ್ಗೂ ಗೊತ್ತಾಗುತ್ತೆ, ಮತ್ತೆ ಅದೊಂದು ಕ್ರಮ ಅಂತ ನಮಗೆ ಜನರಿಗೆ ಗೊತ್ತಾಗುತ್ತೆ, ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ್ತಾರೆ ಅಂತ ಹೇಳಿ. ಇದು ಮಾಡೋದಿಲ್ಲ. ಎಷ್ಟೋ ಕಡೆ ಯಾಕೆ ಮಾಡೋದು ಅಂದ್ರೆ, ಈ ತರ ವೈಲೇಷನ್ ಮಾಡೋಂಥವ್ರು ಏನಿದಾರಲ್ಲ ಅವರೆಲ್ಲ ಒಂದಿಷ್ಟು ಇಲ್ಲ ರಾಜಕಾರಣಿಗಳ ಕುಮ್ಮಕ್ಕು ಅಥವಾ ಅವ್ರ ಮಕ್ಕಳ ಕುಮ್ಮಕ್ಕಲ್ಲಿ ಇರ್ತಾರೆ, ಅಥವಾ ಹಿರಿಯ ಅಧಿಕಾರಿಗಳೇ ಕೆಲವ್ರನ್ನ ಕಳಿಸ್ಬಿಟ್ಟಿರ್ತಾರೆ. ಈಗ ನೋಡಿ, ಈಗ ನಮಗೆ ಸುಮಾರು ಕೇಸಸ್ಗಳನ್ನ ಈಗ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಹೋಗ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಈಗ ನಿಮಗೆ ಗೊತ್ತಿರ್ಬೋದು, ಕೆಲವು ಏನಾಗ್ಬಿಡುತ್ತೆ, ರೀಲ್ಸ್ ಮಾಡೋದಕ್ಕೆ ಅಂತ ಹೆಣ್ಮಕ್ಳು ಅವ್ರು ಇವ್ರು ಯಾರೋ ಸಂಬಂಧಿಕರು ಕಳಿಸ್ಬಿಡ್ತಾರೆ. ಅವಕ್ಕೇನು ಗೊತ್ತಿರೋದಿಲ್ಲ, ಅವ್ರು ಏನ್ ತೆಕ್ಕೊಂಡ್ರು ವಿಡಿಯೋ ಅಂತ ಗೊತ್ತಿರಲ್ಲ. ಅಧಿಕಾರಿಗಳು ಹೇಳ್ಬಿಟ್ಟಿರ್ತಾರೆ, ಕಳಿಸ್ಬಿಟ್ಟೆ. ಈಗ ನಮ್ಮನ್ನೇ ಕಳಿಸೋದಿಲ್ಲ, ನಮ್ಮನ್ನು ಕಳಿಸ್ಬಿಟ್ರೆ ನನ್ನ ಎಷ್ಟು ಜನ ಸ್ನೇಹಿತರು DCF ಗಳ ಸ್ನೇಹಿತರಿದ್ದಾರೆ, ನಮಗೆ ಎಷ್ಟು ಜನ RFO ಸ್ನೇಹಿತರಿದ್ದಾರೆ. RFO ಸ್ನೇಹಿತರುಗಳು ಅಟ್ಲೀಸ್ಟ್ ಒಪ್ಕೊಳ್ತಾರೆ. ಹೋದಾಗ TCF ಅವ್ರು ಹೇಳಿದ್ರೆ ಫಸ್ಟ್ ವಿಡಿಯೋ ಮಾಡಬೇಡಿ ಸರ್, ಹೀಗೆ ಹಾಗೆ ಹಿಂಗೆ ಅಂತ. ನಾನು ಇತ್ತೀಚೆಗೆ ನಿಮಗೆ ಗೊತ್ತಿರಲಿ, ಈ ಕ್ಯಾಪ್ಚರ್ ಹೋಗೋದೇ ಇಲ್ಲ, ಈ ಆನೆ ಕ್ಯಾಪ್ಚರ್ಗೆ ಅಲ್ಲಿ ಇಲ್ಲಿ ನಮಗೆ ಅದು ಆಗೋದೇ ಇಲ್ಲ. ಈಗ ನಮಗೆ ಹೇಳಿದಲ್ಲ, ಕಣ್ಣಿಗೆ ಗೋಚರ ಆಗುವಂಥದ್ದು ನಮಗೆ ಏನೇ ಕಂಡಿದ್ರು ಹೇಳೋಣ ಅನ್ಸುತ್ತೆ. ಪ್ರಶ್ನೆ ಮಾಡಿ ಗಲಾಟೆಗೆ ಕೂತ್ಕೊಂಡಿದ್ದು ಇದೆ, ಸಾರ್ ಹಿಂಗಲ್ಲ ಸರ್, ಹಿಂಗೆ ಮಾಡಬಾರ್ದು, ನೀವು ಆನೆಗಳನ್ನೇ ಹಿಡಿಬಾರ್ದು ಅಂತ ಗಲಾಟೆ ಮಾಡಿದ್ದೆ ನಮ್ಮ ಸ್ನೇಹಿತರುಗಳ ಹತ್ರ. DCF ಅವರು ಗ್ರೇಡ್ ಆಫೀಸರ್, ನಮ್ಮಲ್ಲಿ IFS ಅಧಿಕಾರಿಗಳು ಕೆಲವರು ಇದ್ದಾರೆ. ಅವ್ರ ಜೊತೆಗೆ ನಾವು ಆ ಥರ ನಿಷ್ಠುರವಾದಿ ಜರ್ನಲಿಸಮ್, ನಿಷ್ಠುರವಾದಿ ಕೆಲಸಗಳನ್ನ ಮಾಡ್ಕೊ ಬಂದು ನಿರಾಳವಾಗಿ ನಾವು ಮಾತಾಡ್ತೀವಿ, ನಿರಾಳವಾಗಿ ನಾವು ಕೆಲಸಗಳನ್ನ ಮಾಡ್ತೀವಿ. ಬಟ್ ಅವ್ರಿಗೆ ಹಾಗಿರೋದಿಲ್ಲ. ಅಲ್ಲಿ ಯಾರೋ ಒಬ್ಬನ್ ಫೋನ್ ಮಾಡ್ತಾನೆ ಅಥವಾ ಇನ್ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾರೆ, 2,000 ರೂಪಾಯಿ 3,000 ರೂಪಾಯಿ ಕಟ್ಸ್ಕೊಂಡ್ಬಿಟ್ಟು ಬಿಟ್ಬಿಡೋದು ಅಷ್ಟೇ. ಇದು ಸಮಸ್ಯೆ ಆಗಿರೋದು ಇಲ್ಲಿಂದ. ಅವರಿಗೆ ವಿಡಿಯೋ ಮಾಡೋಕ್ಕಾಗೋದಿಲ್ಲ, ದುಡ್ಡು ಪೇ ಮಾಡ್ತೀನಿ. ಇವತ್ತು ಎಲ್ಲರ ಹತ್ರ ದುಡ್ಡಿದೆ. ನಾಳೆ ನಾನು ಬೇಕಾದ್ರೆ ಒಂದು ರೀಲ್ಸಿಗೋಸ್ಕರ ನಾನು 3,000 ರೂಪಾಯಿ ಇಟ್ಕೊಂಡ್ಬಿಟ್ಟು ರೀಲ್ಸ್ ಮಾಡ್ಬಿಡ್ಬೋದು ಆನೆ ಜೊತೆಗೆ. ಈ ಪರಿಸ್ಥಿತಿ ಹೋಗ್ಬಾರ್ದು. ದುಡ್ಡು ನಮಗೆ ಮುಖ್ಯ ಅಲ್ಲ. ಆಮೇಲೆ ಎಲ್ಲರನ್ನೂ ಶಿಕ್ಷಿಸೋಕೆ ಆಗೋದಿಲ್ಲ. ಯಾಕಂದ್ರೆ ವನ್ಯಜೀವಿ ವಲಯದಲ್ಲಿ ಇರುವಂತಹ ಮನೆಗಳು ಅಥವಾ ನಾವು ಓಡಾಡುವಂತ ಜಾಗಗಳಲ್ಲಿ ಎಲ್ಲ ಕಾನೂನು ಪರಿಪಾಲನೆ ಮಾಡೋದಾಗಿದ್ರೆ ಇವತ್ತು ಯಾರು ಈ ಕಾಡುಗಳಲ್ಲಿ ವಾಸ ಮಾಡ್ತಿರ್ಲಿಲ್ಲ, ಅಥವಾ ಮಲೆನಾಡು ಅನ್ನೋದು ಇರ್ತಿರ್ಲಿಲ್ಲ, ಪಶ್ಚಿಮ ಘಟ್ಟಗಳು ಇರ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಇಲಾಖೆ ಒಂದಿಷ್ಟು ನಮಗೆ ಅವಕಾಶ ಕೊಟ್ಟಿದೆ. ಅಂದ್ರೆ ಕಾನೂನುಗಳೆಲ್ಲರೂ ಮಾರ್ಪಾಡು ಮಾಡಬೇಕಿಲ್ಲ ಅಂದ್ರೆ, ಇದು ಎರಡೂ ಆಗೋದಿಲ್ಲ ಅಂದ್ರೆ ಬಹಳ ಕಷ್ಟ. ಈ ಪ್ರಕರಣದಲ್ಲಿ ಮತ್ತೆ ನನಗೆ ಅನಿಸಿದ್ದೇನು ಅಂತಂದ್ರೆ, ಅವರು ಮೊದಲನೇ ಸಲ ಆ ರೇಂಜು ಈ ರೇಂಜು ಅಥವಾ ಭದ್ರಾದಲ್ಲಿತ್ತು. ಈಗ ನಾವು ಪುಲ್ಕಿಟ್ ಮೀನಾ ಅವರು ಮಾತಾಡ್ಬೇಕಾದ್ರೆ ನನ್ನ ಜೊತೆಗೆ ಅದನ್ನೇ ಹೇಳ್ತಾ ಇದ್ರು, ನೀವು ಒಂದೇ ಸರಿಗೆ ಭದ್ರಾ ಅಂತ ಬರೆದು ಬಿಡ್ತೀರಾ ಅಂತ. ಅವರು ಕರೆಕ್ಟ್ ಇದೆ ಅವ್ರು ಹೇಳೋದು. ಏನಂದ್ರೆ ಭದ್ರಾ ಏನು ಸ್ಯಾಂಕ್ಚುರಿ ಇದೆಯಲ್ಲ, ಅದಕ್ಕೆ ಒಂದೇ ಜಾಗದಿಂದ ಹೋಗುವಂಥದ್ದಿಲ್ಲ. ಅದು ಎಲ್ಲಾ ಕಡೆಯಿಂದನೂ ನುಗ್ಬೋದು, ಎಲ್ಲಿ ಬೇಕಾದ್ರೂ ನುಗ್ಬೋದು. ಬ್ಯಾಕ್ ವಾಟರ್ಸ್ ಅಲ್ಲಂತೂ ನಿಮಗೆ ಅಲ್ಲಿ ಇಲ್ಲಿ ಅಂತ ಪಾಪ ಅವು ಚೈನ್ ಹಾಕಿ ಸರ್ವೆ ಮಾಡ್ಬೇಕಾಗತ್ತೆ. ಈ ತರದ ಪರಿಸ್ಥಿತಿ ಇದೆ. ಹಂಗಾಗಿ ಅವರಿಗೆ ಏನನ್ಸುತ್ತೆ ಅಂತಂದ್ರೆ, ಪದೇ ಪದೇ ಈ ತರದ್ ಬಂದಾಗ ಸೊ ನಾವು ಏನು ಕೆಲಸ ಮಾಡಿಲ್ಲ ಅಂತ ಪ್ರೊಜೆಕ್ಟ್ ಆಗುತ್ತೆ ಅಂತ ಇರುತ್ತೆ. ಈಗ ಯಾರು ಬ್ಲೇಮ್ ಮಾಡೋದಿಲ್ಲ. ನಾನೇನಾದ್ರೂ ಹೋದೆ ಅಂದ್ರೆ ನಾನು ಕಾರಣ ಕೊಡ್ಬೇಕು. ನಾಳೆ ಜಡ್ಜ್ ಎದುರುಗಡೆ ಹೋಗಿ ನಾ ನಿಂತಾಗ್ಲೂ ಕೂಡ ಎಸ್ ಇವರು ಜರ್ನಲಿಸ್ಟ್, ಜರ್ನಲಿಸಂ ಪರ್ಪಸ್ಗೆ ಹೋಗಿದ್ದಾರೆ, ಈ ವಿಷಯಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಇರಬೇಕು. ಒಂದು ರೈನ್ಲ್ಯಾಂಡ್ ಪರ್ಪಸ್ ಏನಿದೆ ಕ್ಲಾರಿಟಿ ಇರಬೇಕು. ಇಡೀ ನಮ್ಮ ಪೇಜಸ್ ಗಳನ್ನು ನೋಡಿದಾಗ ನಾವು ಬ್ಲಾಗರ್ಸ್ ಎಲ್ಲ, ಇನ್ಯಾವುದು ಕಾಂಟೆಂಟ್ ಕ್ರಿಯೇಟರ್ಸ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಈ ಮಾನಿಟೈಸೇಷನ್ ಈ ಮಾಡ್ತಿಲ್ಲ ಅಂತಾನೂ ಗೊತ್ತಿದೆ ಎಲ್ಲರಿಗೂ. ಸೊ
ಆ ಒಂದು ಕ್ಲಾರಿಟಿ ಅವರು ಇರಬೇಕು ನಮ್ಮಲ್ಲಿ, ನಾವು ಕಂಟೆಂಟ್ ಕ್ರಿಯೇಟರ್ಸಿಗೆ ಅದು ಇರೋದಿಲ್ಲ. ಹಿಂದೆ ಶಿವಮೊಗ್ಗ ಸಕ್ಕರೆಬೈಲಲ್ಲಿ ಒಂದು ಘಟನೆ ಆಯಿತು. ಬಹಳ ರಾಜ್ಯದ ಪ್ರಖ್ಯಾತ ಒಬ್ಬ ಡಿಜಿಟಲ್ ಮಾಧ್ಯಮದವರು, ಅವರು ಒಂದು ಆನೆಯ ಒಂದು ಇದು ಭಾಗವನ್ನ ಅವ್ರು ಆಕ್ಚುಲಿ ಅವರು ಅದನ್ನ ಹಾಕ್ತಾ ಇದ್ರು ನಡೀತಿತ್ತು. ಈಗ ನನಗೆ ಸಿಕ್ಕಿದ್ರೆ ನಾನು ಅದನ್ನ ಅಂತ ವಿಡಿಯೋಗಳನ್ನ ಹಾಕ್ತಿರ್ಲಿಲ್ಲ, ಅವರೇ ಹಾಕಿ ಅವರೇ ವೈರಲ್ ಮಾಡ್ಕೊಂಡ್ರು. ಆಮೇಲೆ ಅವರು ವಿಚಾರಣೆ ಎದುರಿಸಿದ್ರು. ಆಮೇಲೆ ಅದೇನೋ ಇನ್ನೊಂದು ಅಕ್ರಾರ. ಎಲ್ಲರೂ ಕೂಡ ಆನ್ಸರಬಲ್ಲೇ, ಎಲ್ಲರೂ ಕೂಡ ಆನ್ಸರ್ ಮಾಡಬೇಕು ಇಲ್ಲಿ. ಸೊ ಹಾಗಾಗಿ ಈಗ ಜೀಪ್ನಲ್ಲಿ ಹೋದವ್ರಿಗೆ ಒಂದು ಅದರಿಗೆ ವಿಡಿಯೋನ ಮಾಡಿ ಅದರ ಬಿಟ್ರೆ ಅದು ಒಂದು ಕ್ರಮ ಅಂತ ಅರ್ಥ ಆಗುತ್ತೆ ಎಲ್ಲರಿಗೂ. ಅದನ್ನ ಬಿಟ್ಟು ಮೈಸೂರಲ್ಲಿ ನೋಡ್ಬೋದು ನೀವು, ಆನೆ ಜೊತೆಗೆ ದಸರಾ ಆನೆ ಜೊತೆಗೆ ಒಬ್ಬರು ರೀಲ್ಸ್ ಮಾಡಿಲ್ಲ, ದಂಡ ಹಾಕಿದ್ರಂತ. ನಾವು ತುಂಬಾ ಕೇಳಿದೀವಪ್ಪ, ನಮ್ಮ ಮಿನಿಸ್ಟರ್ ಆಫೀಸಲ್ಲೇ ಕೇಳಿದೀನಿ, ಸರ್ ವಿಡಿಯೋ ಬೇಕು ನಮಗೆ, ಕ್ಷಮಾಪಣೆ ಕೊಟ್ಟಿರೋ ವಿಡಿಯೋ ಅಂತ. ಬರಲಿಲ್ಲ. ಅಲ್ಲ, ನನಗೆ ಸಿಕ್ಕಾಪಟ್ಟೆ ಈ ಥರದ ಇವುಗಳೆಲ್ಲ ಬರ್ತಿರ್ತವೆ. ನಾವು ಸಾಕಷ್ಟು ಡಿಸ್ಕಸ್ ಮಾಡಿದೀವಿ. ಈ ಥರದ್ದು ಒಳ್ಳೆ ವ್ಲಾಗರ್ಸ್ ಇದ್ದಾರೆ, ತುಂಬ ಒಳ್ಳೆಯ ರೀತಿಯಲ್ಲಿ ಕಾಂಟೆಂಟನ್ನು ಮಾಡ್ತಾರೆ. ಅದು ಒಂದು ಎಜುಕೇಶನ್ ಪರ್ಪಸ್ಸಿಗೆ ಆಗಿರುತ್ತೆ. ಇನ್ನು ಕೆಲವರು, ಈಗ ಮೊನ್ನೆ ಒಂದು ಹಿಂಗಾಯಿತು, ಶಿವಮೊಗ್ಗದ ಈ ಶರಾವತಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಬರುವಂಥದ್ದು ಈಗ ಹಿರೇಭಾಸ್ಕರ ಅಂತ ಒಂದು ಡ್ಯಾಮ್, ಮಡೆನೂರು ಡ್ಯಾಮ್ ಅಂತ ಕರೀತಾರೆ. ಅದು ಈ ಸ್ವಲ್ಪ ನೀರು ಕಡಿಮೆ ಆದಾಗ ತುಂಬ ಅದ್ಭುತವಾಗಿ ಕಾಣುತ್ತೆ. ಅದು ಮೊದಲ ಈ ಲಿಂಗನಮಕ್ಕಿಯಿಂದ ಮೇಲಿರುವಂತಹ ಒಂದು ಡ್ಯಾಮ್ ಅದು. ಸೊ ಈಗ ಲಿಂಗನಮಕ್ಕಿ ಕಟ್ಟೆ ಆದ್ಮೇಲೆ ಅದು ಆಲ್ಮೋಸ್ಟ್ ಅದು ಮುಳುಗೆ ಇರುತ್ತೆ. ಅದು ಈ ಬೇಸಿಗೆ ಸಮಯದಲ್ಲಿ ನೀರು ಸ್ವಲ್ಪ ಕಡಿಮೆ ಆದಾಗ ಅದು ಗೋಚರ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಅಂತೂ ಡ್ರೋನಲ್ಲಿ ನೀವು ನೋಡಿರ್ಬೋದು, ಕೆಲವು ಕಂಟೆಂಟ್ ಕ್ರಿಯೇಟರ್ಸ್ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದೊಂದು ಡಾಕ್ಯುಮೆಂಟ್ ತರ ಇದೆ. ಓಕೆ, ಡಾಕ್ಯುಮೆಂಟ್ ಅಂತಂದ್ರೆ ಮತ್ತೆ ನಾನು ಪರ್ಮಿಷನ್ ತಗೊಬೇಕಿತ್ತು, ವೈಲ್ಡ್ ಲೈಫ್ ಇದು ಹಂಗೆ ಹೇಳಕ್ ಬರೋದಿಲ್ಲ, ನಾವು ಅದನ್ನು ಹೇಳೋದಿಲ್ಲ. ಇನ್ನೊಂದಿಷ್ಟು ಜನ ನಮ್ಮ ಯಂಗ್ಸ್ಟರ್ಸ್ಗಳು ಹೋಗಿದ್ದಾರೆ ಬೈಕಲ್ಲಿ ಹೋಗಿ ಫುಲ್ಲು ಇದರೆಲ್ಲ ಸಾಹಸ ಎಲ್ಲ ಮಾಡಿ ಹೋಗಿದ್ದಾರೆ. ಆಕ್ಚುಲಿ ಅದು ಅಫೆನ್ಸ್ ಆಗುತ್ತೆ. ಈಗ ಅಲ್ಲಿರುವಂತ ತುಂಬಾ ಜನ ಏನು ಸಾಗರ ಭಾಗದಲ್ಲಿ ಅಥವಾ ಆ ಮೂಲ ಅಲ್ಲಿ ಇದ್ದಂಥವ್ರೆ ತುಂಬಾ ಈ ತರ ವಿಡಿಯೋಗಳನ್ನೆಲ್ಲ ಮಾಡುವಂತ ಹುಡುಗರು ಇದ್ದಾರೆ. ಈಗ ಎಲ್ಲರೂ ಮೊಬೈಲ್ ವಿಡಿಯೋ ಮಾಡ್ತಾರೆ, ಫೇಮಸ್ ಆಗಬೇಕು, ಹಾಗೆಲ್ಲ ಸುಮಾರು ಇದೆ. ತುಂಬಾ ಪಾಪ್ಯುಲಾರಿಟಿನೂ ಇದೆ ಅವರಿಗೆಲ್ಲ, ತುಂಬಾ ಒಳ್ಳೊಳ್ಳೆ ಫಾಲೋವರ್ಸ್ಗಳ ಬಂದಿರ್ತಾರೆ. ಎಲ್ಲೋ ಬರ್ತಾ ಈ ತರದ ಕಾನೂನುಗಳ ಅರಿವೇ ಇರುವುದಿಲ್ಲ ಅವರಿಗೆ. ಅವರೆಲ್ಲ ಈಗ ಅವ್ರಿಗೆ ಹೇಳಿಸ್ಬಿಟ್ಟು, ಇಲ್ಲ ತಪ್ಪಾಯ್ತು, ಇದು ಈ ತರ ಮಾಡಬಾರ್ದು ಅಂತ ಹೇಳಿದ್ರೆ ಒಂದು ವಿಡಿಯೋ ಮಾಡಿಸ್ಬೇಕು ನಮ್ಮ ಇಲಾಖೆಯವರು. ಕ್ಷಮಾಪಣಾ ವಿಡಿಯೋಗಳು ಎಲ್ಲಿ ಬರ್ತದೋ ಅದು ನಿಮಗೆ ಒಂಥರ ಈ ಲಕ್ಷ ದಂಡ ಹಾಕ್ತಂಗೆ. ಅದು ಅವ್ರು ಯಾಕೆ ಮಾಡೋದಿಲ್ಲ ಅಂತಂದ್ರೆ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಆಗಿರ್ತಾರೆ. ಅವ್ರಿಗೆ ಇನ್ಯಾರೋ ಒಬ್ರು ಅಧಿಕಾರಿಗಳು ಕೊಟ್ಟಿರ್ಬೋದು, ಯಾರೋ ಕೊಟ್ಟಿರ್ಬೋದು. ಹಂಗೆ ಪ್ರತಿ ಸಲನೂ ಕೂಡ ಈಗ ನಮ್ಮ ಸ್ಯಾಂಕ್ಟಿಟಿಯನ್ನ, ನಮ್ಮ ವೃತ್ತಿಘನತೆಯನ್ನ ಅಥವಾ ನಮ್ಮ ಅರಣ್ಯವನ್ನ ಈ ಥರ ರಕ್ಷಣೆ ಮಾಡ್ಕೊಳ್ಳೋದು ಅವರವರಿಗೆ ಫಸ್ಟ್ ಅವರ ಜವಾಬ್ದಾರಿ. ಹಂಗಾಗಿ ನಾವು ಬರಿಬಹುದು, ಎಚ್ಚರಿಸಬಹುದು ಅಷ್ಟೇ. ಇದನ್ನ ಮಾಡಬೇಕಾಗಿದ್ದು ನಮ್ಮ ಡಿಪಾರ್ಟ್ಮೆಂಟ್ನವರು ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಬೇಜಾರ ಅಷ್ಟೇ. ಸೊ ಈ ಪ್ರಕರಣದಲ್ಲಿ ಇದು ಬಹಳ ದಿನಗಳವರೆಗೆ ನಾವು ಎಚ್ಚರಿಸ್ತಾನೆ ಇದ್ವಿ. ಅಲ್ಲಿ ಮಾರಿದಿಬ್ಬ ಅಂತ ಹೇಳಿ ಬರ್ತದೆ, ಅಲ್ಲಿ ಚೌಡಿ ಕಟ್ಟೆ ಅಂತ ಹೇಳಿ ಆಂಟಿ ಪೋಚಿಂಗ್ ಕ್ಯಾಂಪ್ ಇದೆ. ಅಲ್ಲಿ ಸ್ವಲ್ಪ ನುಗ್ತಾರೆ ಇಲ್ಲಲ್ಲ, ಆ ಸಾತ್ಕೋಳಿಗೆ ಹೋಗುವಂಥ ಒಂದೇನೋ ಶಾರ್ಟ್ಕಟ್ ಏನೋ ಅದು. ಆ್ಯಕ್ಚುಲಿ ಅಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಇಲ್ಲಿ ಉಂಬ್ಳೆಬೈಲಿಂದ ಆ ಕಡೆ ಬರುವಂಥದ್ದು ವೈಲ್ಡ್ ಲೈಫ್ಗೆ. ಸೊ ಅಲ್ಲೆಲ್ಲ ಈ ಫೋಟೋ ಶೂಟ್ ಎಲ್ಲ ಮಾಡಿಸ್ತಾರೆ. ಆಮೇಲೆ ಸಂಜೆ ಆದ ತಕ್ಷಣ ಸೌಂಡ್ ಸಿಸ್ಟಮ್ ಎಲ್ಲ ತಗೊಂಡು ಎಲ್ಲಿ ಜಾತ್ರೆ ಅದು. ಆಮೇಲೆ ತುಂಬ ಜನ ಡ್ರೋನಲ್ಲಿ ವಿಡಿಯೋಗಳನ್ನ ತೆಗೆದಿದ್ದಾರೆ. ಅವರೆಲ್ಲ ಏನು ಅಂತಂದ್ರೆ ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಬೇಕಾದ್ರೆ ಆನೆಗಳು ಆ ಹಿನ್ನೀರಿನಲ್ಲಿ ಪಾಸ್ ಆಗುವಂಥದ್ದನ್ನೆಲ್ಲ ಡ್ರೋನಲ್ಲಿ ವಿಡಿಯೋ ಮಾಡ್ತಾರೆ. ಸೊ ಈ ಥರದ ಘಟನೆಗಳಿದೆ. ಹಂಗೂ ಮಾಡೋದು ತಪ್ಪಿದೆ. ಆ ಡ್ರೋನ್ಗೆ ಈಗ ಸೌಂಡ್ ಬರ್ತದೆ, ಆ ಸೌಂಡ್ ಇದ್ದಾಗ ಅವೆಲ್ಲ ವಿಚಲಿತ ಆಗ್ತವೆ, ಒಂದು ಲೈನಲ್ಲಿ ಹೋಗ್ತಾ ಇರ್ತವೆ. ಅವು ಸ್ವಲ್ಪ ಆ ಕಡೆ ಈ ಕಡೆ ಅದು ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಹೊಲಕ್ಕೆ ಹೋಗ್ತವೆ ಅಥವಾ ಇನ್ಯಾರ್ದವ್ರಿಗೂ ಸಮಸ್ಯೆ ಕೊಡ್ತವೆ. ಹಂಗಾಗಿ ನೀವು ಅದನ್ನ ವಿಡಿಯೋಗಳನ್ನೂ ಮಾಡಬಾರ್ದು ಅಂತ. ವೈಲ್ಡ್ ಲೈಫ್ ತುಂಬಾ ಸೂಕ್ಷ್ಮ ಇರ್ತದೆ. ಇದೇ ತರ ನಾವು ಅವುಗಳನ್ನ ಕೆಣಕಿದ್ರೆ, ಈಗ ಅದೇ ಭಾಗದಲ್ಲಿ ಹಿಂದೆನೂ ಕೂಡ ಸ್ವಲ್ಪ ಕಾನ್ಫ್ಲಿಕ್ಟ್ ಎನ್ಆರ್ ಪುರಕ್ಕೆ ಅಥವಾ ಈ ಉಂಬ್ಳೆಬೈಲಿಗೆ ಅಥವಾ ವೈಲ್ಡ್ ಲೈಫ್ಗೆ ನಿಮಗೆ ನಮಗೆ ಈ ಥರದ ಹಿಂದೆ ಒಂದು ಆನೆ ಕೃಷಿವಾಗಿತ್ತು. ನೀವು ನೋಡಿರ್ಬೋದು, ಒಂದು 2 ವರ್ಷದ ಹಿಂದೆ ಅಥವಾ 3 ವರ್ಷ ಮೇಲೆ ಆಗೋಯ್ತಾ ಅಂತ. ನಾನು ಅದನ್ನು ನೋಡೋದು ಫಸ್ಟ್ ಟೈಮ್, ನಾನು ಜರ್ನಲಿಸ್ಟ್, ನಾನು ಹೋಗಿ ಫೋಟೋ ಎಲ್ಲ ತೆಗೆದಿದ್ದೆ. ನಾವು ಹೋದ್ಮೇಲೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗೋಯ್ತು. ಆಮೇಲೆ ವೈಲ್ಡ್ ಲೈಫಲ್ಲಿ ಹೇಳಿದ್ರು, DCF ಅಲ್ಲಿ ಮಹೇಶ್ಪಾಲ್ ಸರ್ ಇದ್ರು, ಅವಾಗ ಹೇಳಿದ್ರು ಇಲ್ಲ ಅದು ವೈಲ್ಡ್ ಲೈಫ್ ಇರುತ್ತೆ ಉದಯ್, ಹಿಂಗೆ ಆಯ್ತು ವೈಲ್ಡ್ ಅಲ್ಲಿ ಇರುತ್ತೆ ಅದು. ಆಮೇಲೆ ಇಲ್ಲ ಎನ್ಆರ್ ಪುರದ ಇದಕ್ಕೆ ರೇಂಜಿಗೆ ಬರುತ್ತೆ, ಅದು ಸ್ವಲ್ಪ ಆ ಕಡೆ ಹೋದ ತಕ್ಷಣ ಎನ್ಆರ್ ಪುರಕ್ಕೆ ಬಂತು. ಆಮೇಲೆ ಅವ್ರು ಎನ್ಆರ್ ಪುರದವ್ರು ಏನೋ ಒಂದಿಷ್ಟು ಹುಲ್ಲು ಅದು ಇದು ಅಂತೆಲ್ಲ ಹಾಕಿ ಪಾಪ ನೋಡಿದ್ರು. ಆಮೇಲೆ ಅದು ಏನಾಯ್ತು ಗೊತ್ತಿಲ್ಲ. ಈಗ ವೈಲ್ಡ್ ಅಲ್ಲಿ ಇರೋದನ್ನ ನಾವು ಹಿಂಗೆ ಅಂತ ಹೇಳ್ಕೋದು. ಈಗ ನೋಡಿ ಅಲ್ಲಿ ಕುಟ್ಟ ಏನೋ ನಾಗರಹೊಳೆ ಆ ಭಾಗದಲ್ಲಿ ಯಾವುದೋ ಒಂದು ಆನೆ ಮೃತಪಟ್ಟಿದೆ ಅಂತ ಒಂದು ವಿಡಿಯೋ ವೈರಲ್ ಆಗಿತ್ತು.
ಸೊ ಬಹಳ ಕಷ್ಟ ಇದೆ ನಿಮಗೆ. ನೀವು ಈಗ ನಾವು ಜರ್ನಲಿಸ್ಟ್ಗಳಿಗೆ ಸ್ವಲ್ಪ ಬರೆಯೋ ಅವಕಾಶ ಇದೆ ಅಷ್ಟೇ. ಈಗ ಎಲ್ಲರೂ ಅದನ್ನ ಪ್ರಶ್ನೆ ಎತ್ತೋದಕ್ಕಾಗೋದಿಲ್ಲ, ಯಾಕೆ ನೀವು ವೈಲ್ಡ್ ಲೈಫ್ ಅಲ್ಲಿ ಇರುವಂತಹ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ಕೆ, ಅಥವಾ ಹಿಂಗೆ ಬರೋದಿಲ್ಲ. ಅದಕ್ಕೆ ಅವರಿಗೆ ಒಂದಿಷ್ಟು ರೂಲ್ಸ್ಗಳಿರ್ತವೆ. ಇದು ಇಲ್ಲೂ ಕೂಡ ಅದೇ ಸಮಸ್ಯೆಗಳಾಗಿರುತ್ತೆ, ಡಿಸ್ಟರ್ಬ್ ಮಾಡೋದು. ಈಗ ಉಮ್ಳೆ ಬಯಲು ಭಾಗದಲ್ಲಿ ಅಲ್ಲಿ ಕಾಕನಸೂಡಿ ಅಥವಾ ಆ ಭಾಗದಲ್ಲಿ ಮೊನ್ನೆ ಒಂದಿಷ್ಟು ಒಂದೇ ಆನೆ ಆ ಕೆರೆ ಅಂಗಳದಲ್ಲಿ ಜನರನ್ನ ಬೆನ್ನತ್ತಿದ್ದು. ಅಲ್ಲೂ ಕೂಡ ಈಗ ಜನರು ಏನಂತಂದ್ರೆ ನಾನು ಹೇಳ್ತಿರೋದು, ಅಲ್ಲಿ ಅವರು ಕೂಗಿ ಇದನ್ನ ಮಾಡಿರೋದು ತಪ್ಪು. ಅದೀಗ ನಮ್ಮೂರಿಗೆ ಬಂದ್ರು, ಎಲ್ಲೇ ಬಂದ್ರು ಕೂಡ ನಾವು ಹೇಳೋದು, ಈ ನಮ್ಮ ಜನ ಹೆಂಗ್ ಮಾಡ್ತಾರೆ ಅಂದ್ರೆ, ಆನೆ ಯಾವ್ದಾದ್ರು ಒಂದು ಈ ತರದ್ದು ವಿಡಿಯೋ ಹಾಕಿದ ತಕ್ಷಣ ಒತ್ತುವರಿ ಮಾಡಿದಿರ, ಆನೆಗಳಿಲ್ಲ ಹೋಗ್ಬೇಕು ಅಂತ. ನಾವು ಕ್ವಶನ್ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಆನೆ ಕಂಡಾಗ ನಮ್ಮ ಬಿಹೇವಿಯರ್ ಆಗಿರುತ್ತೆ ಅಂತ. ನಾವು ಹಂಗೆ ಹೇಳಕ್ ಹೋದ್ರೆ ಅಲ್ಲಿ ಒತ್ತುವರಿ ಜಾಗ ಎಲ್ಲ ಆಗಿರೋದಿಲ್ಲ. ಆನೆಗಳು ಈಗ ಒತ್ತುವರಿ ಆಗದೆ ಇರುವಂತ ಜಾಗಕ್ಕೆ ಬರ್ತಾ ಇಲ್ವಾ, ಅಲ್ಲಿ ಏನಾದ್ರು ಸಾಯಿಸಿದ್ರೆ ನಾವು ಮತ್ತೆ ಆನೆಗಳನ್ನ ಸಾಯಿಸೋದಕ್ಕೆ ನಮಗೆ ಆ ಥರ ಈ ರಾಜಕಾರಣಿಗಳು ಹೇಳ್ದಂಗೆ ಪರ್ಮಿಷನ್ ಕೊಡೋಕ್ಕಾಗುತ್ತಾ? ಹಂಗಾಗೋದಿಲ್ಲ. ವೈಲ್ಡ್ ಲೈಫು ಅದು ಬಂದಿರುತ್ತೆ, ಹಂಗಂತ ಅಲ್ಲಿರುವಂಥ ಯಾವುದೋ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ. ಈ ಸಮಸ್ಯೆ ಇದೆ. ಈ ಬೇರೆ ಕಡೆ ಡಿಸ್ಟರ್ಬ್ ಆದ್ರೂ ಬಂದಿರುತ್ತೆ. ನಾನು ಅದನ್ನೇ ಹೇಳ್ತಿರೋದು, ನೀವು ಡಿಸ್ಟರ್ಬ್ ಮಾಡಬಾರ್ದು ಅದನ್ನ. ನಾನು ನೋಡಿದ್ದೀನಿ ತುಂಬಾ ಆನೆಗಳ, ಅಂದ್ರೆ ಏನು ತುಂಬಾ ಎಕ್ಸ್ಪರ್ಟ್ಸ್ಗಳೇ ಬೇಕಿಲ್ರಿ ಇವಕ್ಕೆಲ್ಲ ವೈಲ್ಡ್ ಲೈಫ್ಗೆ. ನಾನು ಬರೆದಿರುವಂಥದ್ದು ಮತ್ತೆ ನಾನು ಅಧಿಕಾರಿಗಳ ಜೊತೆಗೆ ಲೋಕಲೈಸ್ಗಳ ಜೊತೆಗೆ ಸಿಕ್ಕಾಪಟ್ಟೆ ಇಂಟ್ರಾಕ್ಟ್ ಮಾಡಿಬಿಟ್ಟು ಈಗ ನಿಮಗೆ ಇದಕ್ಕೆ ಸೀಮಿತವಾಗಿ ಹೇಳೋದಾದ್ರೆ, ಈಗ ಇವನು ಜೀಪ್ ಹೊಡೆದ, ಆನೆ ಕಾಣ್ತು ಅಂತ ಹೇಳ್ಬಿಟ್ಟು, ಅವಾಗ ಆನೆ ಈಗಾಗಲೇ ಕೆರಳಿರುತ್ತೆ. ಅದು ನನ್ನ ಪ್ರಕಾರ ಈ ಕಾಕನಸೂಡಿಯಲ್ಲಿ ಕಂಡಿದ್ದು ಅದೇ ಆನೆ ಇರ್ಬೋದೇನೋ, ಅದ್ರದ್ದು ಗಾತ್ರ ಎಲ್ಲ ನೋಡ್ರೆ ಹಂಗೆ ಅನಿಸ್ತು ನನಗೆ, ಅಥವಾ ಬೇರೆನೂ ಇರ್ಬೋದು. ಇಲ್ಲಿ 2 ಆನೆ ಇದೆ. ಸೊ ಈ ಜೀಪ್ ಹತ್ರ ಈ ಆನೆಗಳು ಕೆರಳು ಹೋಗಿರ್ತವೆ. ಈಗ ಇದು ತಲೆಯಲ್ಲಿ ಹಂಗೆ ಇರುತ್ತೆ ಅದ್ರದ್ದು. ಇದು ಬಹಳ ವಿಚಿತ್ರವಾದಂತಹ ಇದಿರುತ್ತೆ. ಒಂದು ದಿನ ಅದು, ಇನ್ನೊಂದು 2 ದಿನ ಅಲ್ಲೆಲ್ಲರೂ ಯಾರೋ ಸಿಕ್ಕರು ಹೊಡೆದಾಗುತ್ತೆ. ಅದು ಆ ಸಿಟ್ಟು ಹಂಗೆ ಇರುತ್ತೆ. ಅದು ಸುಮ್ಮನೆ ಅದನ್ನ ಡಿಸ್ಟರ್ಬ್ ಮಾಡಿರ್ತೀವಲ್ವಾ, ಅದ್ರದ್ದು ಹಂಗೆ ಇಟ್ಕೊಂಡಿರುತ್ತೆ. ಹಿಂದೆ ಆನೆಗಳು ಕ್ಯಾಪ್ಚರ್ ಸಮಯದಲ್ಲಿ ಎಲ್ಲ ಮೃತಪಟ್ಟಿರಲ್ಲ, ಕೆಲವು ಎಲ್ಲ ಘಟನೆಗಳಿಗೂ ಒಂದು ಲಿಂಕ್ ಇದೆ ಇದೇ ತರದ್ದು. 6 ತಿಂಗಳಾಗೋಯ್ತೇನಪ್ಪ. ಈ ಆಗುಂಬೆ ಮಲ್ಲಂದೂರು ನಮ್ಮ ಆನೆ, ಅದು ಕೆರೆಕಟ್ಟೆಯಲ್ಲಿ 2 ಜನ ಮೃತಪಟ್ಟರಲ್ವಾ, ಅದ್ರ 2 ದಿನದ ಹಿಂದಿನ ದಿನಗಳನ್ನ ನೆನಪು ಮಾಡ್ಕೊಳ್ಳಿ. ಅದು PWD ಗೆಸ್ಟ್ ಹೌಸ್ ಹತ್ರ ಅದೊಂದು ಟ್ವಿಗ್ನ ತೆಗೆದು ಎಷ್ಟು ಚಂದ ಹಿಂಗ ಎಸಿತಿತ್ತು. ನಾವು ಆ ತನಕ ನಾನು ಒಂದು 2-3 ಸ್ಟೋರಿ ಬರೆದಿರ್ಬೋದು ಅದ್ರ ಮೇಲೆ. ಅದು ಈ ನರಸಿಂಹ ಪರ್ವತ ಏರುವಂಥದ್ದು, ಅದು ರೋಚಕ ಬೆಳೆ. ಅದು ಆ ಆನೆ ಅಷ್ಟು ಸೌಮ್ಯ ಸ್ವಭಾವದ್ದು ಅಂತೇಳಿ ನಾನು ಮಲ್ಲಂದೂರು ಟಸ್ಕರ್ ಅಂತಾನೆ ಬರೆದಿದ್ದೆ. ಒಂದ್ 2-3 ಸ್ಟೋರಿಗಳಿತ್ತು ನನಗೆ ನಂದು. ಅದು ನೋಡ್ದಂಗೆ ಅಷ್ಟು ಸೌಮ್ಯ ಸ್ವಭಾವದ್ದಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಅದು ಹೋಗಿ ಕೆರೆಕಟ್ಟೆ ಭಾಗದಲ್ಲಿ ಇಬ್ಬರನ್ನ ಸಾಯಿಸ್ತು. ಈಗ ಅಲ್ಲಿ ಸತ್ತ ಮೇಲೆ ಸಿಕ್ಕಾಬಟ್ಟೆ ಬೇರೆ ಬೇರೆ ತರದ ಸ್ಟೋರಿಗಳು ಬಂತು, ಎಲ್ಲ ಬಂತು. ಆದ್ರೂ ಕೂಡ ಪಾಪ ಬಡವರೇ. ನಾವು ಅಲ್ಲಿ ಹೋದಾಗ ನೋಡಿದ ಬಡ ಜೀವಗಳೇ 2. ಅಲ್ಲಿಂದ ಹೊರ ಬರೋಕ್ಕೂ ಆಗೋದಿಲ್ಲ, ಅಲ್ಲಿ ಇರೋಕ್ಕೂ ಆಗೋದಿಲ್ಲ, ಆ ಥರ ಪರಿಸ್ಥಿತಿಯಲ್ಲಿದ್ದಂಥ 2 ಜನರ ಕುಟುಂಬ ಬೀದಿಗೆ ಬಂತು. ಏನ್ ಮಾಡ್ತೀರಾ? ಇಲ್ಲಿ ಮಾಡಿರೋ ಎಡವಟ್ಟು ಅಲ್ಲಿ ಹೋಗ್ಬಿಟ್ಟು ಎಫೆಕ್ಟ್ ಆಗಿದೆ. ಹಾಗಾಗಿ ಆನೆಗಳನ್ನ ಅದ್ರ ಪಾಡಿಗೆ ಅದು ಇದ್ದಾಗ, ಅದ್ರ ಪಾಡಿಗೆ ಅದು ಎಲ್ಲೆಲ್ಲೋ ಹೋಗ್ತಿದ್ಯೋ ಅದ್ರ ಪಾಡಿ ಅದು ಹೋಗ್ತಾ ಇರುತ್ತೆ. ಅದು ಸಿಕ್ಕಾಗ ನಾವು ಅದನ್ನು ವಿಚಲಿತಗೊಳಿಸಿದ್ರೆ, ಅದನ್ನ ಕೆರಳಿಸಿದ್ರೆ ಇನ್ನೊಂದು ಸಮಸ್ಯೆ ಆಗುತ್ತೆ. ಇದನ್ನು ನಾವು ರೈನ್ಲ್ಯಾಂಡ್ ಅಲ್ಲಿ ಹೇಳೋದಿಲ್ಲ. ರೈನ್ಲ್ಯಾಂಡ್ ಶುರುವಾಗಿದ್ದು ಬರೀ ಅವೇರ್ನೆಸ್ಸಿಗೆ ಅಂತ ಇರ್ಲಿಲ್ಲ. ನಾವು ಈ ಕಳೆದ 3 ವರ್ಷದಲ್ಲಿ, ಅಂದ್ರೆ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಇದ್ದಾಗ ಸ್ವಲ್ಪ ಕೆಲವು ನನ್ನ ಹೆಸರು ಮೇಲೆ ಅಥವಾ ನನ್ನ ಹೆಸರಲ್ಲೇ ಸುಮಾರು ಆರ್ಡರ್ಗಳಾಗಿದೆ. ಅವೆಲ್ಲ ಇಲ್ಲಿ ಎಕ್ಸಿಬಿಟ್ ಮಾಡಿ ಅಥವಾ ಶೋ ಅಪ್ ಕೊಡುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಸೊ ಇದು ನಮ್ಮ ಇಲಾಖೆಯವರು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಸುಮ್ಮನೆ ನಾವು ಹೇಳೋದು, ನಾವು ಬರ್ಕೊಳೋದು, ದೊಡ್ಡ ದೊಡ್ಡ ಚಾನಲ್ ಅಲ್ಲಿ ಬರೋದು, ಪೇಪರ್ ಅಲ್ಲಿ ಬರೋದು, ಆಮೇಲೆ ಭದ್ರಾದು ಮರ್ಯಾದೆ ಹೋಯ್ತು ಅಂತೇಳಿ ಅವರು ಅನ್ಕೊಳೋದು, ಇದೆಲ್ಲ ಆಗೋದಿಲ್ಲ. ಯಾವತ್ತಾದ್ರೂ ನಿಮಗೆ ಈ ತರ ಒಂದು ಪ್ರಕರಣ ಸಿಕ್ಕಾಗ ಮೊದಲು ಮಾಡ್ಬೇಕಾಗಿದ್ದು ಕ್ಷಮೆ ಕೇಳಬೇಕು. ನನಗೆ ತಪ್ಪಾಗಿದೆ, ಇಲ್ಲ ನನಗೆ ಅರಿವಿರಲಿಲ್ಲ. ಎಲ್ಲ ಟೈಮಲ್ಲೂ ನಾನು ವೈಲೇಷನ್ ಮಾಡಿರ್ತೀನಿ ಅಂತ ಅಲ್ಲ, ಕೆಲವೊಂದ್ಸರಿ ಆಗಿರುತ್ತೆ. ಈ ಸಕ್ಕರೆ ಬೈಲಲ್ಲಿ ನಾನು ಒಂದು ವಿಡಿಯೋ ಹಾಕಿದೀವಿ, ಅದು ದಯವಿಟ್ಟು ಅದೊಂದು ವಿಡಿಯೋ ಬಗ್ಗೆ ನಾನು ಹೇಳಬೇಕು. ಯಾಕಂದ್ರೆ ನಾವು ಅಷ್ಟು ಸುಲಭವಾಗಿ ವಿಡಿಯೋನ ಡಿಲೀಟ್ ಮಾಡೋದಿಲ್ಲ. ಅದು ಸ್ವಲ್ಪ ಕಾನ್ಫ್ಲಿಕ್ಟ್ ಆಗಿದ್ರೆ ಅಥವಾ ನಮ್ಮ ಅರ್ಥ ಮಾಡ್ಕೊಳ್ಳೋದು ತಪ್ಪಾಗಿದೆ, ಆ ಥರದಕ್ಕೆ ಕೆಲವು ವಿಡಿಯೋಗಳನ್ನ ಡೌನ್ ಮಾಡಿರ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿದ್ದು ಅಂದರೆ, ಈ ಸಕ್ಕರೆ ಬೈಲಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಸಕ್ಕರೆ ಬೈಲು ಮಂಡಗದ್ದೆ ಮಧ್ಯೆಯಲ್ಲಿ ಈ ಚಿರತೆ ಮತ್ತೆ ಬೈಕ್ ಮಧ್ಯೆ
ಮುಖಾಮುಖಿಯಾಗಿ ಚಿರತೆ ಮೃತಪಟ್ಟಿತು. ಅದರದ್ದೊಂದು ವಿಡಿಯೋ ಹಾಕಿದಾಗ ನಮಗೆ ಬಂದಿರುವಂಥ ಮಾಹಿತಿ, ಆದರೆ ಆತ ಏನಿದೆಲ್ಲ ಬೈಕರು ತುಂಬ ಇಂಜುರೀಸ್ ಆಗಿಬಿಟ್ಟು ಆಸ್ಪತ್ರೆ ಸೇರ್ಕೊಂಡ್ಬಿಟ್ಟಿದ್ರು. ನಾನು ಆ ಫೋಟೋ ನೋಡಿದ್ದೆ ನಾನು. ಆದರೆ ನಮಗೆ ಹೋದಾಗ ಒಂದು 2 ದಿನ ಅವರು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿರಲಿಲ್ಲ ಡಿಪಾರ್ಟ್ಮೆಂಟು, ಯಾಕಂದರೆ ಅವ್ರಿಗಿರುವಂಥ ಗಾಯಗಳಿಗಾಗಿ. ಹಾಗಾಗಿ ಆ ಇನ್ಸಿಡೆಂಟು ಪರಿಪೂರ್ಣವಾಗಿ ಗೊತ್ತಿರಲಿಲ್ಲ. ನಾವು ಅವಾಗ ವಿಡಿಯೋ ಮಾಡಿದ್ದು ಒಂದು ವಾರದ ನಂತರ ಅದ್ರ ಬಗ್ಗೆ, ಆ ರೋಡಿನ ಬಗ್ಗೆ, ಘನತೆ ಬಗ್ಗೆ ಹೇಳಬೇಕಂತ ವಿಡಿಯೋ ಹಾಕಾಯ್ತು. ಅವರು ಆ ಮೆಸೇಜ್ ಅಂದರೆ ನಮಗೆ ವಿಡಿಯೋನ ನೋಡಿಬಿಟ್ಟು ಅವರೇ ಮೆಸೇಜ್ ಹಾಕಿದ್ರು, ಹೀಗಲ್ಲ ಸರ್ ಹೀಗಾಗಿತ್ತು ಅಂತ. ಅವ್ರ ಸ್ಥಿತಿ ನೋಡಿಬಿಟ್ಟು ನಮಗೆ, ಈಗ ಆ ಬೈಕ್ನ ತಂದು ಅವರು ಅಲ್ಲಿ ಒಳಗೆ ಇಟ್ಕೊಂಡಿದ್ದಾರೆ. ಸೊ ವೈಲ್ಡ್ ಲೈಫ್ ಕಾನೂನಲ್ಲಿ ಬಹಳ ಕಷ್ಟ ಬೇಗ ಬಿಡಿಸ್ಕೊಂಡು ಹೋಗೋದು. ಬಟ್ ನಿಮಗೆ ಕೋರ್ಟ್ ನಿಮಗೆ ಕರೆಕ್ಟ್ ಇದ್ರೆ, ನಿಮ್ಮ ವಿಷಯಗಳು ಕರೆಕ್ಟ್ ಇದ್ರೆ ನೀವು ಅಲ್ಲಿ ಬಿಡಿಸ್ಕೊಬಹುದು. ಈ ಥರ ಸಮಸ್ಯೆ ಇದೆ. ಅಂದರೆ ಪಾಪ ಅವ್ರು ನೋಡಿದಾಗ ಅವರಾಗಿ ಹೋಗ್ಬಿಟ್ಟು ಚಿರತೆ ಗುದ್ದಿದ್ದಲ್ಲ, ಚಿರತೆ ಒಂದ್ಸರಿ ಹಾರಿರ್ಬೋದು ಅಥವಾ ಏಕಾಏಕಿ ಹಾರಿರ್ಬೋದು. ಅವರು ರಸ್ತೆಯಲ್ಲಿ ಬರ್ತಿದ್ದಾರೆ, ಅವರು ಸ್ಪೀಡ್ ಇತ್ತು ಅಂತ ಹೇಳ್ಬೋದೇನೋ. ಆದರೆ ಸ್ಪೀಡ್ ಇದ್ರೂ ಕೂಡ ಅಂದ್ರೆ ಏನೋ ಹಂಗೆ ಅವ್ರು ಬೇಕು ಅಂತ ಇಂಟೆನ್ಷನಲಿ ಅದನ್ನ ಕಮಿಟ್ ಮಾಡಿದಲ್ಲ. ಆದ್ರೆ ಇಲ್ಲಿ ಆನೆಗಳ ಹತ್ರಕ್ಕೆ ಹೋಗಿರೋ ತಾನು ಇಂಟೆನ್ಷನಲಿ ಮಾಡಿದ್ರೆ ಇವ್ರಿಗೆ ಆಗಬೇಕು. ನನ್ನ ಪ್ರಕಾರ ವೆಹಿಕಲ್ಗಳನ್ನು ಸೀಸು ಮಾಡ್ಕೋಬಹುದು, ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ವನ್ಯಜೀವಿ ಕಾನೂನುಗಳೇ ಹಂಗಿರೋದ್ರಿಂದ ಎಲ್ಲ ಪ್ರಾಪರ್ಟಿಯನ್ನ ಅವರು ವಶಕ್ಕೆ ಪಡಿಬಹುದು. ಅದಕ್ಕೋಸ್ಕರ ಹೇಳಿದ್ರೆ ವನ್ಯಜೀವಿ ಬರೋದಿಲ್ಲ ಇನ್ನೆಲ್ಲ ಅಂತ ಹೇಳ್ಬಿಟ್ಟು ಉಳಿಸೋ ಪ್ರಯತ್ನ ಮಾಡ್ದಂಗೆ ಆಗುತ್ತೆ ಅಂತ ನಾವು ಅನ್ಕೋಬೇಕಾಗುತ್ತೆ. ದಯವಿಟ್ಟು ನನ್ನ ಸ್ನೇಹಿತರು ತುಂಬಾ ಜನ ಅರಣ್ಯ ಇಲಾಖೆಯಲ್ಲಿ ಇದ್ದಾರೆ. ಅವರೆಲ್ಲ ನನ್ನನ್ನು ಇಷ್ಟಪಡುವಂಥವ್ರು ಅಥವಾ ನಮ್ಮ ಆಕ್ಟಿವಿಟೀಸ್ ಇಷ್ಟಪಡುವಂಥವ್ರು ಅಷ್ಟು ಸಾಕು ನಮಗೆ. ಅವರೆಲ್ಲರಿಗೂ ನಾನು ಹೇಳೋದೇಂದ್ರೆ, ಈಗ ನಾವೆಲ್ಲರೂ ಒಂದು ಅಲರ್ಟ್ ಮಾಡಿದಾಗ ದಂಡ ಹಾಕಿ ಅಂತ ನಾವು ಕೇಳೋದಿಲ್ಲ. ಆದರೆ ಅವೇರ್ನೆಸ್ ವಿಡಿಯೋನ ಮಾಡಬೇಕು. ನಮ್ಮ ಹಿರಿಯ ಅಧಿಕಾರಿಗಳು, ಈಗ ವೈಲ್ಡ್ ಲೈಫ್ PCCF ಅವರು, ನಂಗೆ ಗೊತ್ತಿಲ್ಲ, ಅವ್ರ ಜೊತೆ ನಮ್ಗೆ ಅಷ್ಟು ಇಂಟ್ರಾಕ್ಷನ್ ಇಲ್ಲ. ಯಾಕಂದ್ರೆ ಮಿನಿಸ್ಟ್ರು ಇದ್ರೆಲ್ಲ ಹಂಗಿರ್ಲಿಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಅವರಿಗೂ ತುಂಬಾ ಮುಗಿಬೀಳಬಹುದು. ಸರ್ ಈಗ ಮಾಡಿ ಹಾಗೆ ಮಾಡಿ ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ವಿಡಿಯೋ ಮೂಲಕ ನಮ್ಮಲ್ಲಿ ಹೇಳೋದಿಷ್ಟೇ. ಅವರು ಕೂಡ ಈ ಥರದ ಒಂದು ಕ್ಷಮೆ ಕೇಳುವಂಥ ವಿಡಿಯೋಗಳನ್ನ ಕಂಪಲ್ಸರಿ ಮಾಡುವಂಥದ್ದು, ಮತ್ತು ಅದನ್ನ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಇದಿದೆ, ಪೇಜಸ್ ಇದೆ, ಅಲ್ಲಿ ಬೇಕಾದರೆ ಮುಖ ಬ್ಲರ್ ಮಾಡಾರು ಬಿಡಿ, ಏನಾರು ಮಾಡಿ, ಆದರೆ ಆ ವಿಡಿಯೋ ಬಿಡಬೇಕು. ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಹೆಂಗಿದೆಯೋ ಹಾಗೆ ಆ ತಪ್ಪು ಮಾಡಿದವ್ರು ಆ ವಿಡಿಯೋ ಬರೋಂಗೆ ನೀವು ಬಿಟ್ಟಿದ್ದೆ ಆದರೆ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮಳೆಗಾಲ ಶುರುವಾಯಿತು, ಇನ್ನು ಆಫ್ ರೋಡಿಂಗ್ ವೆಹಿಕಲ್ಗಳು ಬರ್ತವೆ. ಎಲ್ಲರೂ ಕೂಡ ತಗೊಂಡಿದ್ದಾರೆ ಆಫ್ ರೋಡಿಂಗ್, ತುಂಬ ವೆಹಿಕಲ್ಗಳು ಬಂದಿದೆ. ಅವೆಲ್ಲ ಇನ್ನು ಶುರು ಆಗ್ತವೆ. ನಮಗೆಲ್ಲ ಲೊಕೇಶನ್ ಗೊತ್ತಿದೆ ಎಲ್ಲೆಲ್ಲಿ ಶುರು ಆಗ್ತವೆ ಅಂತ. ಅವ್ರಗಳಿಗೂ ನೀವು ಸಿದ್ಧರಾಗಿರಬೇಕು. ಥ್ಯಾಂಕ್ ಯು.